ಬೆಳತಂಗಡಿಯ ಶಾಸಕರು ಈಗ ಅರೆಸ್ಟ್ ಆಗ್ತಾರ? ಯಾವ ವಿಚಾರಕ್ಕೆ ಅರೆಸ್ಟ್ ಆಗುವಂಥದ್ದು ಏನಾಯಿತು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿರುತ್ತೆ. ಸೊ ಪೊಲೀಸರಿಗೆ ಧಮಕಿ ಹಾಕಿದ್ದ ಕೇಸ್ನಲ್ಲಿ ಈಗ ಶಾಸಕ ಹರೀಶ್ ಪೂಂಜಾ ಅರೆಸ್ಟ್ ಆಗ್ತಾರ. ಅವರಿಗೆ ಸಂಕಷ್ಟ ಬಂದಿದೆ. ಈಗ ಹರೀಶ್ ಪೂಂಜಾ ಬಂಧನಕ್ಕೆ ಪೊಲೀಸರು ಮನೆಗೆ ಹೋಗಿದ್ದಾರೆ. ಬೆಳತಂಗಡಿ ನಿವಾಸದೆದುರು ಈಗ ಭಾರಿ ಹೈಡ್ರಾಮಾ ಆಗಿದೆ. ಹರೀಶ್ ಪೂಂಜಾ ಬಂಧಿಸದಂತೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳತಂಗಡಿಯ ಶಾಸಕ ಹರೀಶ್ ಪೂಂಜಾ ಅರೆಸ್ಟ್ ಆಗ್ತಾರ? ಪೊಲೀಸರಿಗೆ ಧಮಕಿ ಹಾಕಿದ ಕೇಸ್ನಲ್ಲಿ ಪೂಂಜಾಗೆ ಈಗ ಸಂಕಷ್ಟ ಇದೆ. ಹರೀಶ್ ಪೂಂಜಾ ಬಂಧನಕ್ಕೆ ಮನೆಗೆ ಪೊಲೀಸರು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಡ್ರಾಮಾ ಆಗಿದೆ ಬೆಳತಂಗಡಿಯ ನಿವಾಸದಲ್ಲಿ. ಸೊ ಹರೀಶ್ ಪೂಂಜಾ ಬಂಧಿಸಬಾರ್ದು ಅಂತೇಳಿ ಕಾರ್ಯಕರ್ತರೆಲ್ಲ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಒಂದಿಷ್ಟು ಡ್ರಾಮಾ ಕ್ರಿಯೇಟ್ ಆಗಿದೆ ಬೆಳತಂಗಡಿಯ ನಿವಾಸದ ಬಳಿ. ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಗಲಿ ಅರೆಸ್ಟ್ ಮತ್ತು ವಿನಾಕಾರಣ ಉಲಾಯಿಕುಲ್ಲನಗ ಯಾನ ಆಕ್ರೋಶಡೆ ಬಾಧ್ಯರನ್ನು ಯಾನ ಅಧಿಕಾರಯುತವಾದ ಬಾಧ್ಯರನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆವಲ್ಲಕ್ಕೆ ತುವನ್ನು ಎನ್ನ ಜವಾಬ್ದಾರಿ ಉರನಿಲ ಆತೆ ಬಾಧ್ಯರದೆ ನನ್ನ ತುಂಬುಗಳ ಬೆಳತಂಗಡಿದ ಕಾರ್ಯಕರ್ತರನ್ನು ಮುಟ್ಟಿಯರು ನನ್ನ ಕಾಲಲ್ಲಿ ಪತ್ತದ ವಹಿಸು ಪಾಠದ ರೆಡಿಯುಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾದ ಬೆಳ್ತಂಗಡಿ ತಾಲೂಕಿನ ಮತದಾರರಿಗೆ ಅನ್ಯಾಯ ಪುನಃ ಯಾನು ಜೈಲು ಕೊಲ್ಲೆಲ್ಲ ರೆಡಿ ಇಲ್ಲ, ಪೊಲೀಸ್ ತಕ್ಕಲ್ಲ ಕಾಲರ್ ಬರ್ತಾರಲ್ಲ ಯಾನು ರೆಡಿ ಇಲ್ಲ ಅಂತ ಬರ್ಪನೆ ಇಲ್ಲ. ಈ ಸಂದರ್ಭ ಬಂದ ಭಾರಿ ಸಂತೋಷ ಪಡುತ್ತೆ. ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆನ ಮಂಡ್ಯಡು ಸ್ವೀಚ್ ಎಸ್ಪಿನ ಮಂಡ್ಯಡು ಸ್ವೀಚ್ ಉದಾಹರಣೆಗೆ ಕುಜಲಿಚ್ಚಿ ಯಾನು ಖಾಲಿ ಕುಜಲಿಚ್ಚಿಂದ ಮಾತ್ರ ಏನಿದ್ದೀನಿ ಹರಿಗಿಷ್ಟ್ರೆ ಉಲೈ ಬೊಂಡುಲ ಇಚ್ಚಿಂದ ಜಿಲ್ಲಾ ನೆಗಲೆ ವಾರೀಜಿದ ಷಡ್ಯಂತ್ರ ಮಂತೇರನ್ ಬಂದ ಶಶಿನ ಅರೆಸ್ಟ್ ಮಂತಿ ಬೆಟ್ಟಿಗೆ ಸುಬ್ಬಾಪುರ ಮಟ್ಟಿಗೆ ಫೋನ್ ಮಲ್ಪನಾಗ ಫೋನ್ ತೆಪ್ಪುಜಿ ತಹಶೀಲ್ದಾರಿಗೆ ಫೋನ್ ಮಲ್ಪನಾಗ ತಹಶೀಲ್ದಾರ್ನ ಮೊಬೈಲ್ ಸ್ವಿಚ್ ಆಫ್. ಓ ಸೈದೇಪೌಡ ಮೆಕ್ಕಲ್ಪುರ ಕಾಂಗ್ರೆಸ್ ಏಜೆಂಟ್ ನಕಲೆ ಜಿಲ್ಲೆದ ವರಿಷ್ಠಾಧಿಕಾರಿ SP ಅನ್ನ ನಿಯಂತ್ರಿಡಿಪ್ಪೇರೆ ಎಂದು ಬಂದದ್ದು SP ಗೆ ಫೋನ್ ಮಲ್ಪನಾಗ ಬೊಲ್ಪು ಮುಟ್ಟ ಫೋನ್ ತೆಪ್ಪುಜೇರೆ. ಸ್ವಾಮಿ ಜಿಲ್ಲೆದ ಇಡಮುಟ್ಟಲ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ನಕಲ, ಜಿಲ್ಲೆಯ ಇಡಮುಟ್ಟಲ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ನಕಲ. SP ಅವರೇ, ನೀವೊಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ್ದನ್ನು ಫೋನ್ ರಿಸೀವ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ, ನೀವು ಕಾಂಗ್ರೆಸ್ ಏಜೆಂಟಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಏಜೆಂಟ್ ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಡ್ರಾಮಾ ಯಾಕೆ ಕ್ರಿಯೇಟ್ ಆಯಿತು? ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡದೇನೆ ಮಾತನಾಡುವಂಥವ್ರು ಈಗ ಪೊಲೀಸರನ್ನು ಬಂಧಿಸೋಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಡ್ರಾಮಾ ಕ್ರಿಯೇಟ್ ಮಾಡೋದು ಎಂತದಕ್ಕೆ? ಏನಾಯ್ತು ಅಲ್ಲಿ? ಈಗಾಗಲೇ ಅವರ ಮೇಲೆ ಪ್ರಕರಣ ದಾಖಲಾಗಿದೆ, 2 FIR ಆಗಿದೆ. ಒಂದು ಪೊಲೀಸರ ಮೇಲೆ ನಿಂದನೆ ಮಾಡಿರುವಂತದ್ದು, ಮತ್ತೊಂದು ಅವರು ಪೊಲೀಸ್ ಠಾಣೆಗೆ ನುಗ್ಗಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಪೊಲೀಸರಿಗೆ ನಿಂದಿಸಿರುವಂತದ್ದು ಪ್ರಕರಣ. ಜೊತೆಗೆ ಪೊಲೀಸ್ ಠಾಣೆಯಲ್ಲೂ ಜೊತೆಗೆ ಪೊಲೀಸರಿಗೂ ಅವಹೇಳನ ಮಾಡಿರುವಂತ ಹಿನ್ನೆಲೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಬೆಳತಂಗಡಿಯ ಇನ್ಸ್ಪೆಕ್ಟರ್ ಮತ್ತೆ PSI ಅವರು ಪ್ರಕರಣ ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಹರೀಶ್ ಪೂಂಜಾ ಅವರ ದರ್ಗಾಡಿಯಲ್ಲಿರುವಂತ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸುವಂತ ಸಾಧ್ಯತೆನೂ ಇರುವಂತದ್ದು. ಯಾಕಂತ ಹೇಳಿದ್ರೆ 2 ಪ್ರಕರಣಗಳಲ್ಲಿ ಅವ್ರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಸದ್ಯಕ್ಕೆ ವಕೀಲರ ತಂಡ ಬಂದಿರುವಂತದ್ದು, ಜೊತೆಗೆ ಬಿಜೆಪಿಯ ಪ್ರಮುಖರು ಸಾಕಷ್ಟು ಮಂದಿ ಬಂದಿರುವಂತದ್ದು, ಜೊತೆಗೆ ಕಾರ್ಯಕರ್ತರು ಅವರ ಮನೆ ಮುಂದೆ ಸೇರಿರುವಂತದ್ದು. ಹಾಗಾಗಿ ಪೊಲೀಸರು ಜೊತೆಗೆ ವಕೀಲರ ಜೊತೆ ಮಾತಾಡ್ತಾ ಇರುವಂತದ್ದು ಈಗ ಸದ್ಯದ ಮಟ್ಟಿಗೆ. ಹಾಗಾಗಿ ಬಂಧನ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.